ಇನ್ನು ತುಮಕೂರಿನಲ್ಲಿ ಅಕ್ರಮವಾಗಿ ಪಾಕಿಸ್ತಾನಿಗಳು ನೆಲೆಸಿದ್ದಾರೆ. ಮಾಜಿ ಸಚಿವರ ಹಾಗಾಗಿ ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮಾಜಿ ಸಚಿವ ಸೋಗಡು ಶಿವಣ್ಣ ಒಂದು ಹೊಸ ಬಾಂಬ್ ಹಾಕಿದ್ದಾರೆ. ಮದುವೆಯಾಗಿ ಬಂದಂತ ಕೇವಲ 3 ಮಹಿಳೆಯರಷ್ಟೇ ಅಲ್ಲ, ಸುಮಾರು ಜನ ಇದ್ದಾರಂತೆ ತುಮಕೂರಿನಲ್ಲಿ. ಬಹಳ ಬಿಗ್ ಅಪ್ಡೇಟ್ ಲಭ್ಯವಾಗ್ತಿದೆ. ಪಾಕಿಸ್ತಾನಿಯವರು ತುಮಕೂರಲ್ಲಿದ್ದಾರೆ. ಮಸೀದಿಗಳಿಗೆ ಹೋಗಿ ನಾನೇ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇನೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವ ಸೋಗಡು ಶಿವಣ್ಣ ಒಂದು ಹೊಸ ಬಾಂಬ್ ಹಾಕಿದ್ದಾರೆ. ಈ ತುಮಕೂರಿನಲ್ಲಿ ಮದುವೆಯಾಗಿ ಬಂದವರು ಕೇವಲ 3 ಮಹಿಳೆಯರಷ್ಟೇ ಅಲ್ಲ, ಸುಮಾರು ಜನ ಪಾಕಿಸ್ತಾನದವರು ತುಮಕೂರಿನಲ್ಲಿದ್ದಾರೆ. ಮಸೀದಿಗಳಿಗೆ ಹೋಗಿ ನಾನೇ ಪರಿಶೀಲನೆ ಮಾಡಿ ಅನ್ನೋದಾಗಿ ಹೇಳಿದ್ದೇನೆ. ಹಾಗಾಗಿ ಆಧಾರ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ನಿವಾಸಿಗಳಂತೆ ವಾಸ ಆಗಿದ್ದಾರೆ ಅನ್ನೋದಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವನ್ನೂ ಎಲ್ಲೆಲ್ಲಿ ಏನೇನು ಹೆಂಗೆ ನೋಡ್ಬೇಕು ಅಂತ ಹೇಳಿ ಅದು ಮಾಹಿತಿ ಕರೆಕ್ಟ್ ಆಗಿರ್ಬೇಕಲ್ಲ. ಎಲ್ಲದೂ ಹೇಳಿದ್ದೀನಿ. ಅವರ 100% ಸಂಖ್ಯೆ ಇದೆ. ಯಾಕೆಂದ್ರೆ ಇವತ್ತು ಇಲ್ಲಿ ಕುಂತ್ಕೊಂಡವ್ರೆ, ನಾನೇ ಹೇಳ್ತೀನಿ, ಇವತ್ತು ನಮ್ಮಲ್ಲಿ ಇವರವರಲ್ಲ ಸವಿತಾ ಸಮಾಜ, ಆ ಸವಿತಾ ಸಮಾಜದ ಕೆಲಸ ಮಾಡ್ತಾರೆ ಪೂರ್ವಸ್ ಕಾಲೋನಿ ಒಳಗೆ, ಅಲ್ಲೆಲ್ಲನ ಅವರೆಲ್ಲ ಬಾಂಗ್ಲಾದೇಶದಿಂದ ಬಂದವ್ರೆ ಅಂತ ಸುದ್ದಿ ನನಗೆ. ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಬಂದಿರೋಕ್ಕಂಥ ಸುದ್ದಿ ಇಂಥ ಆಧಾರ ನಾವು ಹುಡುಕ್ತಿದ್ದೀವಿ, ಇವಾಗ ಕೊಡ್ತೀವಿ ನಿಮಗೆ. ಈಗ 100% ಇದೆ. ಅಯ್ಯೋ ಅಲ್ಲಪ್ಪ, ಇವತ್ತು ಲಕ್ಷಗಟ್ಟಲೆ ಜನ ಇಲ್ಲಿ ತುಮಕೂರಾಗವ್ರೆ, ಏನೋ ಮುಸಲ್ಮಾನ್ ಬಂಧುಗಳು. ಅದರೊಳಗೆ ಯಾವ ಊರಾಗೆ ಎಲ್ಲೆಲ್ಲಿ ಏನೇನು ಯಾರೋ ಅವ್ರಿಗೇನು ಗೊತ್ತಿಲ್ಲ. ಈಗ ಅವರೆಲ್ಲ ಇವಾಗೆಲ್ಲ ಹುಡುಕ್ತಾರೆ, ಗೊತ್ತಾಗುತ್ತೆ. ಗೊತ್ತಾದಾಗೆ ಮಸೀದಿಗೆ ಹೋಗಿ ಅಲ್ಲಪ್ಪ, ಮಸೀದಿಗೆ ಹೋಗಿ ನಾನೇ ಮೌಲ್ಯಗಳಿಗೆ ಹೇಳಿದ್ದೀನಿ, ಸ್ವಲ್ಪ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಪ್ಪ. ನಮ್ಮ ಹಿಂದೂಗಳು ಸ್ವಾಮಿಗಳು ಇದ್ದಂಗೆ ನೀವು ಮೌಲ್ಯಗಳು ಇದನ್ನೆಲ್ಲ ತಲೆ ಒಳಗೆ ಇಟ್ಕೊಂಡು ದೇಶ ಸಮಾಜದೊಳಗೆ ಒಳ್ಳೇದಾಗಿ ಹುಡುಕ್ರಿ ಅಂತ ಹೇಳಿದ್ದೀನಿ. ಹುಡುಕ್ತೀವಿ ಅಂತ ಹೇಳೋರು ಈಗ ಮುಸಲ್ಮಾನ್ ಬಂಧುಗಳು. ಇವರು ಎಲ್ಲವನ್ನೂ ಎಲ್ಲೆಲ್ಲಿ